4 ಲಕ್ಷ ಲಂಚ ಸ್ವೀಕರಿಸುವಾಗ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಇನ್ನು ಬಂಧನದ ವೇಳೆ ಭಾರಿ ಹೈ ಡ್ರಾಮಾ ಮಾಡಿದ್ದಾರೆ ಇನ್ಸ್ಪೆಕ್ಟರ್. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಇನ್ಸ್ಪೆಕ್ಟರ್ ಗೋವಿಂದರಾಜು ಇವರನ್ನ ಬಂಧಿಸೋದಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ದೊಡ್ಡ ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ರು. ಅಯ್ಯೋ ಏ ಅಂತ ಹೇಳಿ ಅರ್ಚಾಟ ಕೂಗಾಟ ಜೋರಾಗಿತ್ತು. ಸಿಕ್ಕಿ ಬೀಳ್ತಾ ಇದ್ದಂತೆ ಈ ರೀತಿಯ ಒಂದು ನಾಟಕ. ಕೆಪಿ ಅಗ್ರಹಾರ ಠಾಣೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಈ ಡ್ರಾಮಾ ಮಾಡಿದ್ದು. ಇನ್ಸ್ಪೆಕ್ಟರ್ನ ಹಿಡಿಯಲು ಲೋಕ ಸಿಬ್ಬಂದಿಯ ಹರಸಾಹಸವನ್ನ ಪಟ್ಟಿದ್ದಾರೆ. ಸಿನಿಮೀಯ ರೀತಿಯಲ್ಲಿ ಹಾಕಿ ಲಾಕ್ ಮಾಡಿದ್ರು. ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಲೋಕಾಯುಕ್ತ ಪೊಲೀಸ್ ಇನ್ನು ಮನೆ ಮಾಲೀಕರ ಜೊತೆಗೆ ಪೊಲೀಸರು ಕೂಡ ವಾಗ್ವಾದವನ್ನ ನಡೆಸಿದಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. 4 ಲಕ್ಷ ಲಂಚವನ್ನ ಸ್ವೀಕರಿಸುತ್ತಿದ್ದಾಗ ಇನ್ಸ್ಪೆಕ್ಟರ್ ಬಲೆಗೆ ಬೀಳ್ತಾರೆ. ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಚೀಟಿ ವ್ಯವಹಾರ ಕೇಸ್ ಸಂಬಂಧ ಲಂಚವನ್ನ ಪಡೆದಿದ್ದಾಗ ದಾಳಿಯನ್ನ ಮಾಡ್ತಾರೆ. ಖಚಿತ ಮಾಹಿತಿಯ ಮೇರೆಗೆ ವ್ಯಕ್ತಿಯನ್ನ ಕೇಸ್ನಲ್ಲಿ ಸೇರಿಸುವುದಾಗಿ ಬೆದರಿಸಿ ಲಂಚಕ್ಕೆ ಇವರು ಬೇಡಿಕೆಯನ್ನ ಇಟ್ಟಿದ್ರು. ಮೈಸೂರು ರಸ್ತೆಯ ಸಿಎಆರ್ ಗ್ರೌಂಡ್ ಬಳಿ ಲಂಚವನ್ನ ಸ್ವೀಕರಿಸ್ತಾ ಇದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬೀಳ್ತಾರೆ ಇನ್ಸ್ಪೆಕ್ಟರ್ ಗೋವಿಂದರಾಜು. ಚೀಟಿ ವ್ಯವಹಾರದಲ್ಲಿ ವಂಚನೆಯ ಸಂಬಂಧ ಖಾಕಿ ಆಪರೇಷನ್ ನಡೆಸಿದೆ. ಫ್ಲಾಟ್ನಲ್ಲಿ ಪ್ರತಿರೋಧ ತೋರಿದ್ದ ಆರೋಪಿಗಳು ಪೊಲೀಸರು ಮನೆಗೆ ಬರುವ ಸಂದರ್ಭದಲ್ಲಿ ಸಿಸಿಟಿವಿ ಮತ್ತು ವಿಡಿಯೋ ರೆಕಾರ್ಡ್ ನೋಟಿಸ್ ಕೊಡದೆ ಬಂದಿದ್ದೀರಿ ಅಂತ ಹೇಳಿ ಆರೋಪಿಗಳು ಪೊಲೀಸರ ಮೇಲೆ ಮುಗಿಬೀಳೋದಕ್ಕೆ ಯತ್ನವನ್ನ ಪಟ್ಟರು. ನಾವು ಲಾಯರ್ ಬಳಿ ಮಾತನಾಡ್ತೇವೆ ಅಂತ ಗಲಾಟೆ ಮಾಡಿದ್ರು. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರು. ಒಂದು ಕಡೆ ಹೊಯ್ಸಳ ಕರೆಸಿ ಠಾಣೆಗೆ ನಂತರ ಪೊಲೀಸರು ಕರೆದೊಯ್ತಾರೆ.